1919 ಏಪ್ರಿಲ್ 13 ಪಂಜಾಬ್ನ ಅಮೃತಸರ್ ನಗರದಲ್ಲಿ ಒಂದು ಸಾಮಾನ್ಯ ಹಬ್ಬದ ದಿನ. ಜನರು ಬೈಸಾಖಿ ಹಬ್ಬವನ್ನು ಆಚರಿಸುತ್ತಿದ್ದರು. ಆದರೆ ಯಾರಿಗೂ ತಿಳಿದಿರಲಿಲ್ಲ, ಆ ದಿನ ಭಾರತೀಯ ಇತಿಹಾಸದ ಅತ್ಯಂತ ದುಃಖದ ಅಧ್ಯಾಯ ಬರೆಯಲಾಗಲಿದೆ. ಅಂದಿನ ಬ್ರಿಟಿಷ್ ಸರ್ಕಾರವು ಜನರ ಧ್ವನಿಯನ್ನು ಕುಂಠಿತಗೊಳಿಸಲು ಹೊಸ ಕಾಯ್ದೆ ತಂದಿತು. ಅದರ ಹೆಸರು ರೌಲಟ್ ಕಾಯ್ದೆ. ಈ ಕಾಯ್ದೆಯ ಪ್ರಕಾರ ಯಾರನ್ನಾದರೂ ನ್ಯಾಯಾಲಯದ ವಿಚಾರಣೆಯಿಲ್ಲದೆ ಬಂಧಿಸಬಹುದಿತ್ತು. ಇದು ಭಾರತದ ಜನರ ಹಕ್ಕುಗಳನ್ನು ಸಂಪೂರ್ಣವಾಗಿ ನಾಶಮಾಡಿತು. ಗಾಂಧೀಜಿಯವರು ಈ ಕಾಯ್ದೆಗೆ ವಿರೋಧವಾಗಿ ದೇಶವ್ಯಾಪಿ ಸತ್ಯಾಗ್ರಹ ಘೋಷಿಸಿದರು. ಜನರು ಶಾಂತವಾಗಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದರು. ಆದರೆ ಪಂಜಾಬ್ನಲ್ಲಿ ಬ್ರಿಟಿಷರು ಕ್ರೂರವಾಗಿ ಪ್ರತಿಕ್ರಿಯಿಸಿದರು. ಅಮೃತಸರ್ನಲ್ಲಿ ಸ್ಥಳೀಯ ನಾಯಕರಾದ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಜನರನ್ನು ಶಾಂತ ಪ್ರತಿಭಟನೆಗೆ ಕರೆ ನೀಡಿದರು. ಆದರೆ ಬ್ರಿಟಿಷರು ಅವರನ್ನು ಬಂಧಿಸಿದರು. ಈ ಸುದ್ದಿ ಜನರಲ್ಲಿ ಕೋಪ ಮತ್ತು ಅಶಾಂತಿ ಉಂಟುಮಾಡಿತು. ಏಪ್ರಿಲ್ 13 ಸಾವಿರಾರು ಜನರು ಅಮೃತಸರ್ನ ಜಲ್ಲಿಯನ್ ವಾಲಾಬಾಗ್ನಲ್ಲಿ ಸೇರಿದರು. ಅವರು ಗಾಂಧೀಜಿಯವರ ಸತ್ಯಾಗ್ರಹಕ್ಕೆ ಬೆಂಬಲ ನೀಡಲು ಮತ್ತು ಬಂಧಿತ ನಾಯಕರ ಬಿಡುಗಡೆಗಾಗಿ ಶಾಂತವಾಗಿ ಸಭೆ ನಡೆಸಿದರು. ಅವರು ಯಾರಿಗೂ ಹಾನಿ ಮಾಡಲಿಲ್ಲ. ಅವರು ಕೇವಲ ತಮ್ಮ ಮಾತು ಹೇಳಲು ಬಂದಿದ್ದರು. ಆ ಸಮಯದಲ್ಲಿ ಬ್ರಿಟಿಷ್ ಸೇನೆಯ ಅಧಿಕಾರಿ ಕರ್ನಲ್ ರೆಜಿನಾಲ್ಡ್ ಡೈಯರ್ ಆ ಸಭೆ ಕುರಿತು ಮಾಹಿತಿ ಪಡೆದನು. ಅವನಿಗೆ ಇದು ಬಂಡಾಯ ಎಂದು ಭಾಸವಾಯಿತು. ಅವನು ಸುಮಾರು 50 ಸೈನಿಕರೊಂದಿಗೆ ಅಮೃತಸರ್ನ ಕಡೆ ಹೊರಟನು. ಯಾವುದೇ ಎಚ್ಚರಿಕೆ ಇಲ್ಲದೆ ಅವನು ಸೇನೆಯನ್ನು ಗುಂಡು ಹಾರಿಸಲು ಆಜ್ಞಾಪಿಸಿದನು. ಬಾಗಿಲುಗಳು ಮುಚ್ಚಲ್ಪಟ್ಟಿದ್ದವು. ಜನರು ಓಡಲೂ ಆಗಲಿಲ್ಲ. ಗುಂಡಿನ ಮಳೆ ನಿಂತಿಲ್ಲ. 10 ನಿಮಿಷಗಳ ಕಾಲ ನಿರಂತರ ದಾಳಿ ನಡೆಯಿತು. ನೂರಾರು ಮಂದಿ ಬಲಿಯಾದರು. ಕೆಲವರು ಗೋಡೆಯನ್ನು ಹತ್ತಲು ಪ್ರಯತ್ನಿಸಿದರು, ಕೆಲವರು ಬಾವಿಗೆ ಹಾರಿದರು. ಆ ಬಾವಿಯಲ್ಲಿ 100ಕ್ಕೂ ಹೆಚ್ಚು ಮೃತದೇಹಗಳು ಪತ್ತೆಯಾದವು. ಅಮೃತಸರ್ನ ಜಲ್ಲಿಯನ್ ವಾಲಾಬಾಗ್ ಮರಣಭೂಮಿಯಂತಾಯಿತು. ಗಾಂಧೀಜಿಯವರು ಈ ಸುದ್ದಿ ಕೇಳಿ ತೀವ್ರ ದುಃಖಗೊಂಡರು. ಅವರು ಬ್ರಿಟಿಷ್ ಸರ್ಕಾರ ನೀಡಿದ್ದ ಕೈಸರ್-ಇ-ಹಿಂದ್ ಪದಕವನ್ನು ಹಿಂದಿರಿಸಿದರು. ರಬೀಂದ್ರನಾಥ ಟಾಗೋರ್ ಕೂಡ ತಮ್ಮ ಸರ್ ಪದವಿಯನ್ನು ತ್ಯಜಿಸಿದರು. ಭಾರತದೆಲ್ಲೆಡೆ ಜನರು ಬ್ರಿಟಿಷ್ ವಿರುದ್ಧದ ಹೋರಾಟವನ್ನು ಮತ್ತಷ್ಟು ಬಲಪಡಿಸಿದರು. ಜಲ್ಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಭಾರತದ ಸ್ವಾತಂತ್ರ್ಯ ಹೋರಾಟದ ತಿರುವುಬಿಂದು. ಜನರು ಬ್ರಿಟಿಷ್ ಆಡಳಿತದ ನಿಜ ಮುಖ ಕಂಡರು. ಅವರ ವಿಶ್ವಾಸ ಸಂಪೂರ್ಣವಾಗಿ ನಾಶವಾಯಿತು.